ಚಾರಣಕ್ಕೆ ತೆರಳ್ತಾ ಇದ್ದೀವಿ. ಹಾಯ್ ಹಾಯ್, ಈಗ ನಾವು ಪ್ರೆಸೆಂಟ್ ಬಂದಿರತಕ್ಕಂಥದ್ದು ಅಲ್ಲಿ ಏನು ಪಾಯಿಂಟ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ನಾವು 9 ಗಂಟೆಗೆ 9:30ಗೆ ಟಿಕೆಟ್ ತೆಗೆದುಕೊಂಡಿದ್ವಿ. ಅಲ್ಲಿಂದ ಇಲ್ಲಿ ತನಕ ಬಂದಿದ್ದೀವಿ. ಇಲ್ಲಿ ಆಫ್ ಅಂದ್ರೆ 11:45 ಮಿನಿಟ್ಸ್ ಆಗಿದೆ, ಅಂದ್ರೆ ಬರೋಬ್ಬರಿ 2 ತಾಸು ಮೇಲ್ಗಡೆ ಆಗಿದೆ. ಇನ್ನು ಮುಂದೆ ನಾವು ಇನ್ನ ಇಷ್ಟು ಅರ್ಧದಷ್ಟು ಇನ್ನ ಟ್ರೆಕ್ಕಿಂಗ್ ಹೋಗ್ಬೇಕಾಗಿದೆ. ಬರೋಬ್ಬರಿ ಆ ಕಡೆ ಬೆಟ್ಟ ಐತೆ ಸುತ್ತಮುತ್ತಲಲ್ಲಿ, ಅವರು ಕ್ಯಾಮರಾಮನ್ ಆ ಕಡೆ ಕವರ್ ಮಾಡ್ತಾರೆ. ಅದ್ರ ಹಿಂದ್ಗಡೆ ಇನ್ನು ದೊಡ್ಡ ವ್ಯೂ ಐತೆ ಅಲ್ಲಿ ಪಾಯಿಂಟ್. ಮಳೆ ಬರ್ತಾ ಇದೆ. ಈ ವೆದರ್ ಎಂಜಾಯ್ ಮಾಡ್ಬೇಕು ಅಂತಕ್ಕಂಥದ್ದು ನಿಮ್ಮ ಹತ್ರ ಒಂದು ಜಿಲ್ಲಿದ್ರೆ ತಾವು ಬನ್ನಿ, ಎಂಜಾಯ್ ಮಾಡಿ. ಈ ನೇಚರ್ನ, ಈ ನೈಸರ್ಗಿಕವಾಗಿ ಏನಿರುತ್ತೆ ಅಲ್ಲ, ಇದನ್ನ ನಾವು ಸ್ವಾದ ಮಾಡಬೇಕು, ಅಂದ್ರೆ ಅನುಭವಿಸ್ಬೇಕು. ನೇಚರ್ ನೋಡ್ತಾ ನೋಡಿ ಎಷ್ಟು ಚೆನ್ನಾಗಿ ಮಳೆ ಬರ್ತಾ ಇದೆ. ಆ ಕಡೆ ಮೋಡ ಇದೆ. ಏನಂತೀರಿ ಬ್ರದರ್, ಯಾವ ರೀತಿ ಇತ್ತು ಟ್ರೆಕ್ಕಿಂಗ್ ಎಲ್ಲ? ಚೆನ್ನಾಗಿತ್ತ? ಅಂದ್ರೆ ನಿಜವಾಗಿ ಒಂದು ಸ್ವರ್ಗ ಅನಿಸ್ಬೋದು. ನಾವು ಭೂಮಿ ಮೇಲೆ ಹುಟ್ಟಿದ್ದಕ್ಕೆ ನಿಜವಾಗಿ ನಮ್ಗೆ ಇಲ್ಲಿ ಬಂದಕ್ಕೆ ಸ್ವಾರ್ಥಕ ಆಯ್ತು ಅಂತ. ಇಷ್ಟಕ್ಕೆ ಮುಂಚೆ ಅಲ್ಲಿ ನೀರು ಕುಡಿತಾ ಇದೆ ಕೆಳಗಡೆ, ತಾವು ಕುಡಿಬೇಡ ಅಂತ ಹೇಳಿದ್ವಿ. ಮಣ್ಣಿನಲ್ಲಿ ಬೆರೆತಿರ್ತಕ್ಕಂಥ ನೀರಿಗೆ ಬಹಳಷ್ಟು ಶಕ್ತಿ ಇರುತ್ತೆ. ಮಿನರಲ್ಸ್ ಅಂದ್ರೆ ಅದೇ ಮಿನರಲ್ಸ್ ಅಲ್ಲ. ಆಕ್ಚುಲಿ ಆಕಾಶ್ ಅವರೇ, ಹೆಂಗಿದೆ ಗೊತ್ತಾ, ವಾಟರ್ ಈ ರೀತಿ ಮಳೆ ಬೀಳ್ತಲ್ಲ, ಇದು ಬಾಡಿಯಲ್ಲಿ ಬೀಳ್ಬೇಕು. ಅಂದಾಗ ಮಾತ್ರ ಈ 6 ತಿಂಗಳ ಟೆಂಪರೇಚರ್ ಇರುತ್ತೆ ಅಲ್ಲ, ಅದು ಕಡಿಮೆ ಆಗುತ್ತೆ ಬಾಡಿಯಲ್ಲಿ ಅಂತಕ್ಕಂಥ. ನೋಡಿ ವೆದರ್ ಯಾವ ರೀತಿ ಇದೆ ಅಂತಕ್ಕಂಥದ್ದು. ಬನ್ನಿ ಹಾಗೆ ಮುಂದ್ಗಡೆ ಹೋಗೋಣ ಟ್ರೆಕ್ಕಿಗೆ. ಈ ಕಡೆ ಹೋಗ್ತಕ್ಕಂಥದ್ದು ವೆಂಟಿಲೇಷನ್ ಲೆವೆಲ್ ಕಮ್ಮಿ ಆಗಿದೆ ಈಗ. ಬನ್ನಿ ಸರ್, ಈ ಗಾಳಿ ಕಮ್ಮಿ ಆಗುತ್ತೆ ಈಗ ನೋಡಿ ಎಷ್ಟು ಸುಂದರವಾಗಿ ಗಿಡಗಳಿದಾವೆ. ಈ ದಾರಿ ಇಲ್ಲಿ ಯಾರು ಇರೋದಿಲ್ಲ, ನಾವು ಅಷ್ಟೇ ಇರತಕ್ಕಂಥದ್ದು. ಓನ್ಲಿ ಒಂದು 10 ಮೆಂಬರ್ಸ್ ಇದೀವಿ. ಒಂದು 3 ಜನ ಮುಂದೋಗಿದ್ದಾರೆ, ಇನ್ನೊಂದು 4 ಜನ ಹಿಂದೆ ಬರ್ತಾ ಇದ್ದಾರೆ. ನಾವು ಅಲ್ಲಿ ಇದೀವಿ. ಅಂದ್ರೆ ಟ್ರೆಕ್ಕಿಂಗ್ ಮಾಡಬೇಕಾದ್ರೆ ಬಹಳಷ್ಟು ನಿಮಗೆ ಇಂಟ್ರೆಸ್ಟ್ ಇರಬೇಕು. ಆಮೇಲೆ ಕ್ಯೂರಿಯಾಸಿಟಿ ಅಂತಾರಲ್ಲ, ಅದು ಇರಬೇಕು. ಆಮೇಲೆ ನೀವು ನಡ್ಕೊಂತ ಹೋಗುವಷ್ಟು ಕೆಪಾಸಿಬಲ್ ನಿಮ್ಮ ಹತ್ರ ಆ ಶಕ್ತಿಯನ್ನು ರೂಢಿ ಮಾಡ್ಕೋಬೇಕು. ವರ್ಷದಲ್ಲಿ 1-2 ಸಲ ಇಂಥ ಟ್ರೆಕ್ಕಿಂಗ್ ಕ್ಯಾಂಪ್ ಮಾಡಿದ್ರೆ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ. ಆಮೇಲೆ ತಿಂಗಳ 1 ಸಲ ನೀವು ಟ್ರಿಪ್ ಮಾಡಬೇಕು. ಅಂದ್ರೆ ಈ ಟೆನ್ಷನ್, ಆಮೇಲೆ ಈ BP ಅವೆಲ್ಲ ಕಡಿಮೆ ಆಗ್ಬಿಡ್ತವೆ. ಸ್ವರ್ಗ ಅಂತಕ್ಕಂಥ ಏನಿದೆಯಲ್ಲ, ಅದು ಭೂಮಿಯಲ್ಲೇ ಇದೆ. ನಾವು ಎಂಜಾಯ್ ಮಾಡ್ಬೇಕಷ್ಟೇ ಸ್ವರ್ಗವನ್ನು. 2 ನಿಮಿಷ. ಈಗ ಯಾರೋ ಮನುಷ್ಯರು ಬಂದು ದಾರಿ ಹಾಕಿದ ಹಾಗೆ ಇದೆ, ಎಷ್ಟು ನೀಟಾಗಿದೆ ಅಂತಕ್ಕಂಥದ್ದು. ಈ ಗಿಡಗಳು ನೋಡಿ ಲೈನ್ ಆಗಿ ಒಂದೊಂದು ಲೈನ್ ಆಗಿದ್ದಾವೆ. ಈ ಬೆಟ್ಟ ಇದು ಅಲ್ಲ, ನಾವು ಹೋಗ್ತಕ್ಕಂಥ ಆ ಕಡೆ ಇರ್ತಕ್ಕಂಥದ್ದು 20% ಅಷ್ಟೇ ಆಗಿದ್ದು. ನಾವು ಬಂದಿರೋದು ಈ 20% ಅಷ್ಟೇ ಆಗಿದೆ ಅಂತೇಳಿ ನಮ್ಮ ಬ್ರದರ್ ಇರ್ತಾ ಇದ್ದಾರೆ. ಆಕಾಶ್, ಏನಾಗ್ತಾ ಇದೆ ತಮಗೆ? ಆರಾಮಿದ್ರಲ್ಲ? ಬನ್ನಿ ಹಾಗಾದ್ರೆ. ಅಲ್ಲಿ ನಾವು ಟಿಕೆಟ್ ಬುಕ್ ಮಾಡ್ಕೊಂಡ್ ಬಂದಿದ್ದು ಪ್ಲೇಸ್ ಏನಿದೆ ಅಲ್ಲ, ಆ ಕಡೆ ಅಲ್ಲಿ ಮನೆ ಕಳಿಸ್ತದಲ್ಲ, ಅಲ್ಲಿ ಇದೆ. ಆ ಕಡೆ ಅಲ್ಲಿರ್ತಕ್ಕಂಥದ್ದು ಅದು. ನಾವು ಅಷ್ಟು ಆಫ್ ಬಂದಿದ್ದೀವಿ, ಇನ್ನೊಂದು ಅರ್ಧ ಇದೆ ಟ್ರೆಕ್ಕಿಂಗ್ ಹೋಗೋಕ್ಕೆ. ಮೋಡಗಳು ನೋಡಿ ಯಾವ ರೀತಿ ಬೆಟ್ಟವನ್ನು ಅಪ್ಕೋತಾ ಇದ್ದಾವೆ ಅಂತಕ್ಕಂಥದ್ದು. ನಾವು ಇದೇ ರೀತಿ ಹಾಗೆ ಮುಂದೆ ಹೋಗ್ತಾ ಇದ್ದೀವಿ. ನೋಡಿ, ವಿಡಿಯೋ ಕೊನೆವರೆಗೂ ನೋಡಿ, ಎಂಜಾಯ್ ಮಾಡಿ ನಮ್ಮ ಟ್ರೆಕ್ಕಿಂಗನ್ನು. ಈಗ ಟ್ರೆಕ್ಕಿಂಗ್ ಮತ್ತೆ ಮಧ್ಯದಿಂದ ಸ್ಟಾರ್ಟ್ ಆಗಿದೆ. ಇಲ್ಲಿಂದ ಹೀಗೆ ನಡ್ಕೊತ ಹೋಗ್ಬೇಕು, ಇಳಿತಾ ಇದ್ದಾರೆ. ಆ ಕಡೆ ಹೋಗಿ ಆ ರೀತಿ ಹೋಗಿ ಲಾಸ್ಟ್ ಅಲ್ಲಿ ಮೋಡ ಬರ್ತಾ ಇದೆಯಲ್ಲ, ಆ ಬೆಟ್ಟಕ್ಕೆ ಅಲ್ಲಿಗೆ ಹೋಗ್ಬೇಕು ನಾವು. ಬರೋಬ್ಬರಿ ಇನ್ನು ಆಫ್ ಇದೆ. ಅಲ್ಲಿ ನೋಡಿ ಮೋಡಗಳು ಯಾವ ರೀತಿಯ ಲಾಸ್ಟ್ ಎಂಡ್ ಆಫ್ ಪಾಯಿಂಟ್ ಡೆಸ್ಟಿನೇಷನ್ ಅಲ್ಲಿ ಕಾಣಿಸ್ತಕ್ಕಂಥದ್ದು ಅಲ್ಲಿ ಇದೆ. ಅಲ್ಲಿ ಹೋಗ್ತೀವಿ ನಾವೀಗ ಬಂದ್ಬಿಟ್ಟು. ಬನ್ನಿ, ನಿಮಗೂ ಈ ಒಂದು ಚಾರಣದ ಅನುಭವಗಳನ್ನು ಹಂಚುತ್ತಾ ಹೋಗ್ತಾ ಇರ್ತೀವಿ. ಸದಾ ನಮ್ಮ ಒಂದು ಚಾನಲ್ ನೋಡ್ತಾ ಇರಿ. ಹಾಗೆ ತಡೆಂಡಮೋಲ್ ಬೆಟ್ಟ ಹತ್ತಿ ಒಂದು 10 ಕಿಲೋಮೀಟ್ರ್ ನಾವು ಟ್ರೆಕ್ಕಿಂಗ್ ಮಾಡ್ಕೊಂಡು ಬಂದ್ಬಿಟ್ಟು ಇದೆಲ್ಲ ಮಧ್ಯದಲ್ಲಿ ಬಂದ್ಬಿಟ್ಟು ಈ ರೀತಿ ನೋಡ್ತಾ ಇದ್ರಲ್ಲ, ಈ ರೀತಿ ಇದೆ. ಇಲ್ಲಿ ನಮ್ಮೆಲ್ಲ ಸಹಪಾಠಿಗಳು ನಡ್ಕೊಂಡು ಬಂದಿದ್ದೀವಲ್ಲ ನಾವೆಲ್ಲ. ಮಧ್ಯದೊಂದು ಬೆಟ್ಟ ಇದೆ, ಒಂದು ಕಲ್ಲು. ರೆಸ್ಟ್ ತಗೋತಾ ಇದ್ದಾರೆ ಆಕಾಶ್ ಅವರು ಮತ್ತು ರವಿ ಅವರು. ತುಂಬ ಸುಸ್ತಾಗಿಬಿಟ್ಟಿದ್ದಾರೆ. ಒಬ್ಬರು ಕ್ರಾಕ್ಸ್ ಚಪ್ಪಲ್ ಹಾಕೊಂಬಂದರೆ, ಇನ್ನೊಬ್ಬರು ಅಡಿಡಾಸ್ ಶೂಸ್ ಹಾಕೊಂಬಂದರೆ. ಆದರೂ ಸಹ ಸ್ಲಿಪ್ ಆಗ್ತವೆ. ನೀವು ಬರುವಾಗ ಟ್ರೆಕ್ಕಿಂಗ್ ಶೂಸ್ ಹಾಕೋಬೇಕು, ಮತ್ತು ಸಾಕ್ಸ್ ಹಾಕೋಬೇಕು. ಆಮೇಲೆ ವಾಟರ್ ಬಾಟ್ಲು, ಏನಾದ್ರು ತಿನ್ನೋಕೆ ಚಿಪ್ಸು ಅವೆಲ್ಲ ತೊಗೊಂಬರ್ಬೇಕು. ಯಾಕಂದರೆ ಇದು ಕಾದಿಟ್ಟ ಅರಣ್ಯ. ಈ ಪ್ರದೇಶದಲ್ಲಿ ಅಲ್ಲಲ್ಲಿ ಆನೆಗಳು ಇರ್ತಕ್ಕಂಥ ಸೂಚನೆಗಳಿದ್ದಾವೆ. ಯಾಕಂದರೆ ಅವು ಲದ್ದೆಗಳನ್ನು ಹಾಕಿದ್ದಾವೆ. ನೋಡಿ ಎಷ್ಟು ನೀಟಾಗಿದೆ ಅಲ್ಲಿ ಈ ಒಂದು ಪ್ರದೇಶ, ಅರಣ್ಯ ಪ್ರದೇಶ ಅಂತಕ್ಕಂಥದ್ದು. ಇದೆಲ್ಲ ಬರಬೇಕು ನೀವೆಲ್ಲ. ಈ ಚಾರಣ ಮುಗಿಸ್ಕೊಂಡು ನಾವು ವಾಪಸ್ ಬರ್ತಾ ಇದೀವಿ. ಲೀಚಸ್ ಭಾಳ ಇದ್ದಾವೆ. ಈ ಲೀಚಸ್ ಕಚ್ಚಿಬಿಟ್ರೆ ಗೊತ್ತಾಗೋದಲ್ಲ, ಅದು ಬಿಡುವಾಗ ಏನಾಗುತ್ತೆ ಅಂತಂದರೆ ಅವ್ರ ಕಾಲಿಗೆ ನೋಡಿ. ಆಮೇಲೆ ಈ ಕಡೆ ಎಲ್ಲ ಆನೆಗಳು ತಿರುಗಾಡ್ತಾ ಇದ್ದಾವೆ, ಅದ್ರದ್ದೆಲ್ಲ ಸಗಣಿ ಇದೆ ಆನೆಗಳದ್ದು. ಈ ಫಾರೆಸ್ಟು ಒಂದು ರೀತಿ ಈ ಕೊಡಚಾದ್ರಿ ಅಂತಕ್ಕಂಥ ಏನು ಪ್ಲೇಸ್ ನೋಡ್ತೀವಲ್ಲ, ಅದೇ ರೀತಿ ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಈಗ ಕರ್ನಾಟಕ ಮತ್ತು ಕೇರಳಗೆ ಮಧ್ಯದಲ್ಲಿರ್ತಕ್ಕಂಥ ಈ ಒಂದು ಬಾರ್ಡರ್ ಸಿಸ್ಟಮ್ಸ್ ಇರ್ತಕ್ಕಂಥದ್ದೇ ಈ ಒಂದು ಅರಣ್ಯ ಪ್ರದೇಶ. ಬನ್ನಿ, ಒಂದ್ಸಲ ನಿಮ್ಮ ಲೈಫ್ನಲ್ಲಿ ಎಂಜಾಯ್ ಮಾಡಿ ಈ ಒಂದು ಸೀನರಿಯನ್ನು.
ಈ ಒಂದು ನೈಸರ್ಗಿಕ ಒದಿಕೆ ಯಾವ ರೀತಿ ಇದೆ, ಭೂಮಿಯನ್ನು ಯಾವ ರೀತಿ ಅಪ್ಪಿಕೊಂಡಿದೆ ಅಂತಕ್ಕಂಥದ್ದು ನೋಡಿ ನಿಮ್ಮ ಜೀವನದಲ್ಲೂ ಇದು ಒಂದು ಒಳ್ಳೆಯ ಅನುಭವ ಆಗುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ.